ಓಂ ವಂದೇ ವಂದ್ಯಂ ಇತಿ ಶಿವಮಹೇಂದ್ರಾದಿ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ವಾಲ್ಮೀಕಿರ್ಗುಹುನೀಯಾನ್ನಃ ಮಹೀಕರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತುಸತಾಂ ಹರಿಃ ಓಂ. ಭೂಷಣವ್ರು ಹೇಳಿ. ಮಯಾಯ ಬ್ರಹ್ಮಣ ದತ್ತಾಂ ಮಯಾಯ ಬ್ರಹ್ಮಣ ದತ್ತಾಂ ಮಯಾಯ ಬ್ರಹ್ಮಣಾಂ ದತ್ತಾಂ ಮಯೇನ ಪುನರಾತ್ಮನೇ ಮಯೇನ ಪುನರಾತ್ಮನೆ ಮಯೇನ ಪುನರಾತ್ಮನೆ ಕಾಲದಂಡೋಪಮಾಂ ಶಕ್ತಿಂ ಕಾಲದಂಡೋಪಮಾಂ ಶಕ್ತಿಂ ಕಾಲದಂಡೋಪಮಾಂ ಶಕ್ತಿಂ ಮುಮೋಚಾಸ್ಮೈ ಸ ರಾವಣ ಮುಮೋಚಾಸ್ಮೈ ಸ ರಾವಣಃ ಮುಮೋಚಾಸ್ಮೈ ಸ ರಾವಣಃ ಸಹ ರಾವಣಃ ಬ್ರಹ್ಮಣ ಮಯಾಯ ದತ್ತಾಂ ಪುನಃ ಮಯೇನ ಚ ಆತ್ಮನೇ ದತ್ತಾಂ ಕಾಲದಂಡೋಪಮಾಂ ಶಕ್ತಿಂ ಅಸ್ಮೈ ಮುಮೋಚ. ಲಕ್ಷ್ಮಣ ಅಡ್ಡ ಬಂದ ರಾಮನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋದಾಗ. ಆಗ ಯಾರು ರಾವಣ ವಿಭೀಷಣನನ್ನ ಅಟ್ಯಾಕ್ ಮಾಡಿದ. ಲಕ್ಷ್ಮಣ ಮಧ್ಯದಲ್ಲೇ ವಿಭೀಷಣನ ಮೇಲೆ ಪ್ರಯೋಗಿಸಿದ ಶಕ್ತಿಯನ್ನ ನಿಶ್ಶಕ್ತಗೊಳಿಸಿದ. ಆಗ ಲಕ್ಷ್ಮಣನನ್ನ ನೀನು ನನ್ನ ಹತ್ರ ನೇರ ಯುದ್ಧ ಮಾಡುವಾಗ ಈ ತಾಕತ್ತು ತೋರಿತು, ಯಾರತ್ರನೋ ಯುದ್ಧ ಮಾಡುವಾಗ ನೀನ್ ಮಧ್ಯ ಕೈ ಹಾಕುದಲ್ಲ ಅಲ್ಲ ಅಂತ ಬೈತಾನೆ. ಬೈದು ನೇರವಾಗಿ ತಾನು ಮತ್ತೆ ಶಕ್ತ್ಯಾಯುಧವನ್ನು ಪ್ರಯೋಗಿಸ್ತಾ ಇದ್ದಾನೆ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಹಿಂದೆ ಚತುರ್ಮುಖನಿಂದ ಮಯ ಎನ್ನುವ ಅಸುರನಿಗೆ ಈ ಶಕ್ತಿಯು ಬಂದಿತ್ತು. ಮಯ ತನ್ನ ಮಗಳಾದ ಮಂಡೋದರಿಯನ್ನು ರಾವಣನಿಗೆ ಮದುವೆ ಮಾಡಿ ಕೊಡುವಾಗ ಅದರ ಜೊತೆಗೆ ಈ ಶಕ್ತ್ಯಾಯುಧವನ್ನು ಕೊಟ್ಟಿದ್ದ, ನಿಂಗೊಂದು ಗಿಫ್ಟ್ ಅಂತ. ಅಂತಹ ಯಮನಿಗೆ ಸಮನಾದ ಅವನ ಕೈಯಲ್ಲಿರುವ ದಂಡದಂತೆ ದಂಡಿಸುವ ಶಕ್ತ್ಯಾಯುಧವನ್ನು ಅಸ್ಮೈ ಈ ಲಕ್ಷ್ಮಣನ ಕಡೆಗೆ ಮುಮೋಚ ಬಿಸುಟ ಎಸೆದ. ಸ ರಾವಣ ಬ್ರಹ್ಮಣ ಮಯಾಯ ದತ್ತಾಂ ಮಯೇನ ಪುನಃ ಆತ್ಮನೇ ದತ್ತಾಂ ಕಾಲದಂಡೋಪಮಾಂ ಶಕ್ತಿಂ ಅಸ್ಮೈ ಮುಮೋಚ. ಮಯಾಯ ಚತುರ್ಥಿ ವಿಭಕ್ತಿ ಏಕವಚನ. ಬ್ರಹ್ಮಣ ತೃತೀಯ ವಿಭಕ್ತಿ ಏಕವಚನ. ದತ್ತಾಂ ಸ್ತ್ರೀಲಿಂಗ ತೃತೀಯ ಏಕ. ಮಯೇನ ತೃತೀಯ ಏಕ. ಪುನಃ ಅವ್ಯಯ. ಆತ್ಮನೇ ಚತುರ್ಥಿ ವಿಭಕ್ತಿ ಏಕವಚನ. ಕಾಲದಂಡೋಪಮಾಂ ಕಾಲಸ್ಯ ದಂಡಃ ಕಾಲದಂಡಃ ಕಾಲದಂಡಸ್ಯ ಉಪಮಾ ಯಸ್ಯಾಹ ಸಾ ದಂಡೋಪಮಾ
ದ್ವಿತೀಯ ವಿಭಕ್ತಿ ಏಕವಚನ. ಶಕ್ತಿಂ ದ್ವಿತೀಯ ಏಕ. ಮುಮೋಚ ಮುಮೋಚ ಮುಚುಲು ಮೋಕ್ಷಣೆ ಲಿಟ್ ಪ್ರಥಮ ಏಕ. अस्मै चतुर्थी एक. सः पुल्लिंग प्रथम एक. रावण पुल्लिंग प्रथम एक. ಮಂಜುಳಾ ಅವರು ಹೇಳಿ. ಅಥಾಷ್ಟ ಘಂಟಾ ಘಟಿತ ಘಟಿತ. अताष्टघण्टा घटिता अताष्टघण्टा घटिता. ज्वलन्ती शक्तिरंबरे ज्वलन्ती शक्तिरंबरे ज्वलन्ती शक्तिरंबरे. लक्ष्मणस्य क्षणाद् वक्षो लक्ष्मणस्य क्षणाद् वक्षो लक्ष्मणस्य क्षणाद् वक्षो धारयामास दारुणा धारयामास दारुणा धारयामास दारुणा. अथ आ बलिक अष्टौ घंटा घटिता. 8 ಗಂಟೆಗಳ ತನಕ ಅಂದ್ರೆ ಅಷ್ಟು ಹೊತ್ತು ಆಕಾಶ ಈ ಭಯಂಕರವಾದ ಶಕ್ತಿಯ ಪ್ರಭಾವದಿಂದ ತಗತಗ ಅಂತ ಉರಿತಾ ಇತ್ತು. ಶಕ್ತಿ ಅಂಬರೇ 8 ಗಂಟೆ ತನಕ ಜ್ವಲಂತೀ ಸುಡುತ್ತಾ. ಲಕ್ಷ್ಮಣಸ್ಯ ವಕ್ಷಃ ಲಕ್ಷ್ಮಣನ ಎದೆಯನ್ನು ಕ್ಷಣ ಮಾತ್ರದಲ್ಲಿ ಸೀಳಿತು. ಅಂದ್ರೆ ಆಗಸದಲ್ಲಿ ಸುಡುತ್ತಾ ಲಕ್ಷ್ಮಣನ ಕಡೆಗೆ ನುಗ್ಗಿ ಅವನ ಎದೆಯನ್ನು ಸೀಳಿತು. ಅದರಲ್ಲಿ ಇಲ್ಲಿ ಘಂಟಾ ಅಂದ್ರೆ ಸಮಯ ಅಂತ ಇದ್ದ ಹಾಗಿಲ್ಲ. ಘಂಟಾ ಅಂದ್ರೆ ಅದು ಒಂದು ಆಯುಧ ವಿಶೇಷ. ಅಷ್ಟೌ ಘಂಟಾ 8 ವಿಶಿಷ್ಟವಾದ ಗಂಟೆಗಳಿಂದ ಕೂಡಿಕೊಂಡಿದ್ದ. ಅಂದ್ರೆ ಅದು ಭಾರ ಮತ್ತು ಅದರ ಶಬ್ದ ಎದುರಾಳಿಯ ಎದೆಯನ್ನು ನಡುಗಿಸುವಂಥದ್ದು. ಅಂತ ಗಂಟೆಯ ಭಾರ ಮತ್ತು ಶಬ್ದದ ವೇಗ, ಶಬ್ದದ ಭೀಕರತೆ ಎದುರಾಳಿಯ ಎದೆಯನ್ನ ಸೀಳತ್ತೆ. ಹಾಗೆ ಲಕ್ಷ್ಮಣನ ಎದೆಯನ್ನು ಕೂಡ ಸೀಳಿತು. ದಾರುಣ ದಾರಯಾಮಾಸ ದಾರುಣವಾದ ಶಕ್ತಿಯು ದಾರಯಾಮಾಸ ಸೀಳಿತು. ಏನನ್ನು? ವಕ್ಷಃ ಎದೆಯನ್ನು ಸೀಳಿತು. ಕಸ್ಯ ವಕ್ಷಃ? ಲಕ್ಷ್ಮಣಸ್ಯ ವಕ್ಷಃ. ಯಾವುದು ಸೀಳಿತು? ದಾರುಣ ಶಕ್ತಿ ಧಾರಯಾಮಾಸ. ಕದಾ? ಕ್ಷಣಾತ್. ಎಷ್ಟೊತ್ತಿನಲ್ಲಿ? ಕ್ಷಣ ಮಾತ್ರದಲ್ಲಿ, ಒಂದೇ ಕ್ಷಣದಲ್ಲಿ ಸೀಳಿತು. ಅಥ ಅವ್ಯಯ ಅಷ್ಟಘಂಟಾ ಘಟಿತ. ಅಷ್ಟೌ ಗಂಟಾ ಅಷ್ಟಘಂಟಾ ಅಷ್ಟಘಂಟಾಭಿಃ ಘಟಿತ ಅಷ್ಟಘಂಟಾ ಘಟಿತ. ಇದು ಶಕ್ತಿ, ಇದು ಕರೆಕ್ಟ್ ಇದೆ. ಯಾಕಂದ್ರೆ ಅಷ್ಟಘಂಟಾ ಘಟಿತ ಅನ್ನುವುದು ಶಕ್ತಿಗೆ ವಿಶೇಷಣವಾದಾಗ ಅಲ್ಲಿ ಕಾಲವನ್ನು ಹೇಳ್ತಾ ಇಲ್ಲ, ಅದು ಗಂಟೆಯನ್ನೇ ಹೇಳ್ತಾ ಇದೆ. ಜ್ವಲಂತಿ ಜ್ವಲಂತಿ ಈಕಾರ ಅಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಶಕ್ತಿ ಇಕಾರ ಅಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಂಬರೇ ಸಪ್ತಮಿ ವಿಭಕ್ತಿ ಏಕವಚನ. ಲಕ್ಷ್ಮಣಸ್ಯ ಷಷ್ಠಿ ಏಕ. ಕ್ಷಣಾತ್ ಅವ್ಯಯ. ವಕ್ಷಃ ನಪುಂಸಕಲಿಂಗ ದ್ವಿತೀಯ ಏಕ. ಧಾರಯಾಮಾಸ
ದೃ ವಿಧಾರಣೆ ಲಿಟ್ಲಕಾರ ಪ್ರಥಮ ವೃಷ ಏಕವಚನ, ದಾರುಣ ಸ್ತ್ರೀಲಿಂಗ ಪ್ರಥಮ ಏಕ. ಸುಧಾ ಅವ್ರು ಹೇಳಿ. ಪತಿತಂ ಲಕ್ಷ್ಮಣಂ ವೀಕ್ಷ್ಯ पतितं लक्ष्मणं वीक्ष्य पतितं लक्ष्मणं वीक्ष्य ಕುಪಿತೋ ವಾಯುನಂದನ कुपितो वायुनन्दन ವಿಶಾಲಂ ಶೈಲಮಾದಾಯ विशालं शैलमादाय ರಕ್ಷೋ ವಕ್ಷಸ್ಯಥಾ ಕ್ಷಿಪತ್. रक्षो वक्षस्य था क्षिपत्. ಲಕ್ಷ್ಮಣ ಬಿದ್ದದ್ದನ್ನ ಹನುಮಂತ ನೋಡಿದ. ಲಕ್ಷ್ಮಣಂ ಪತಿತಂ ವೀಕ್ಷ್ಯ ವಾಯುನಂದನ್ ಕುಪಿತಃ ವಾಯುನಂದನಃ ವಿಶಾಲಂ ಶೈಲಂ ಆದಾಯ ರಕ್ಷೋ ವಕ್ಷಸಿ ಅಕ್ಷಿಪತ್. ಅಥ ಅಂದ್ರೆ ರಾವಣನ ಬಾಣದ ಪೆಟ್ಟು ಬಿದ್ದ ಬಳಿಕ ಪತಿತಂ ಲಕ್ಷ್ಮಣಂ ಬಿದ್ದಿರುವ ಲಕ್ಷ್ಮಣನನ್ನು ವೀಕ್ಷ್ಯ ನೋಡಿ ಕುಪಿತಃ ಕೋಪಗೊಂಡ ವಾಯುನಂದನಃ ಹನುಮಂತನು ವಿಶಾಲಂ ಶೈಲಂ ಅಗಲವಾದ ಬಂಡೆಯೊಂದನ್ನ ಎತ್ತಿಕೊಂಡು ರಕ್ಷೋ ವಕ್ಷಸಿ ರಕ್ಕಸನ ರಾವಣನ ಎದೆಗೆ ಅಕ್ಷಿಪತ್ ಜೋರಾಗಿ ಎಸೆದ. ಪತಿತಂ ಲಕ್ಷ್ಮಣಂ ದ್ವಿತೀಯ ಭಕ್ತಿ ಏಕವಚನ ಎರಡೂ ಕೂಡ. ವೀಕ್ಷ್ಯ ಲ್ಯಪ್ರತ್ಯಂತಮವೇಯಂ ಕುಪಿತಃ ಕ್ತ ಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ವಾಯುನಂದನಃ ವಾಯೋಃ ನಂದನಃ ಪುಲ್ಲಿಂಗ ಪ್ರಥಮ ಏಕ. ವಿಶಾಲಂ ಶೈಲಂ ದ್ವಿತೀಯ ವಿಭಕ್ತಿ ಏಕವಚನ. ಪುಲ್ಲಿಂಗ ಅದು ಶೈಲ. ಆದಾಯ ಲೆಪ್ರತ್ಯಂತಮವ್ಯಯಂ. ರಕ್ಷಸಃ ವಕ್ಷಃ ರಕ್ಷೋ ವಕ್ಷಃ ತಸ್ಮಿನ್ ರಕ್ಷೋ ವಕ್ಷಸಿ ಸಪ್ತಮಿ ಭಕ್ತಿ ಏಕವಚನ. ಅಥ ಅವ್ಯಯ ಅಕ್ಷಿಪತ್ ಕ್ಷಿಪು ನಿರಸನೆ ಅಥವಾ ಕ್ಷಿಪ ಪ್ರೇರಣೆ. ಲಂಗ್ ಪ್ರಥಮ ಏಕ. ಸ್ಮಿತಾ ಅವರು ಹೇಳಿ. ಗರ್ವಿ ಪರ್ವತಪಾತೇನ ಗರ್ವಿ ಪರ್ವತಪಾತೇನ ವ್ಯಥಾಂ ಪ್ರಾಪ್ಯ ಕರೀಯಸೀಂ ವ್ಯಥಾಂ ಪ್ರಾಪ್ಯಂ ಗರೀಯಸೀಂ ವ್ಯಥಾಂ ಪ್ರಾಪ್ಯಂ ಗರೀಯಸೀಂ. ದಶಾಸ್ಯೋ ದಶಭಿರ್ಚಾಸ್ಯೈ ದಶಾಸ್ಯೋ ದಶಭಿಶ್ಚಾಸ್ಯೈಃ ದಶಾಸ್ಯೋ ದಶಭಿಶ್ಚಾಸ್ಯೈಃ. ಶೋಣಿತಂ ವಮತಿ ಸ್ಮ ಸಃ ಶೋಣಿತಂ ವಮತಿ ಸ್ಮ ಸಃ. ಗರ್ವವುಳ್ಳಂತಹ ರಾವಣನು ಪರ್ವತಪಾತೇನ ತನ್ನ ಮೇಲೆ ದೊಡ್ಡ ಬಂಡೆಗಲ್ಲು ಬಿದ್ದದ್ದರಿಂದ ವ್ಯಥಾಂ ಅಂತಂದ್ರೆ ಅತಿಯಾದ ನೋವನ್ನು ಪ್ರಾಪ್ಯ. ಅದು ಪ್ರಾಪ್ಯಂ ಅಂತ ಇದೆ ಎಲ್ಲಿಗೆ ಸೇರಿಸುವುದು ಗೊತ್ತಾಗ್ತಿಲ್ಲ. ಆದ್ರೆ ಪ್ರಾಪ್ಯ ಅಂತಿದ್ರೆ ವ್ಯಥಾಂ ಪ್ರಾಪ್ಯ ಗರೀಯಸೀಂ ವ್ಯಥಾಂ ಪ್ರಾಪ್ಯ ಜೋರಾದ ನೋವನ್ನ ಅನುಭವಿಸಿ. ದಶಭಿರಪಿ ಆಸ್ಯೈಹಿ ದಶಾಸ್ಯನು
ದಶಭಿಷ್ಟಾಸ್ಯೈ 10 ಬಾಯಿಗಳಿಂದ ಶೋಣಿತಂ ವಮತಿ ಸ್ಮ, ಶೋಣಿತವನ್ನು ವಮತಿ. ಒಂದ ಪ್ರಾಪ ಅಂತಾದ್ರೆ ಹೆಚ್ಚು ಅನುಕೂಲ ಅನ್ಸುತ್ತೆ. ಪ್ರಾಪ್ಯಂ ಅನ್ನೋದು ಎಲ್ಲಿಗೆ ಅನ್ವಯ ಅಂತ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಪ್ರಾಪ್ಯ ಅಂತ ಪಾಠ ಇದೆ ವ್ಯಾಖ್ಯಾನದಲ್ಲಿ, ಶ್ಲೋಕದಲ್ಲಿ ಪ್ರಾಪ್ಯಂ ಇದೆ, ಕೆಳಗಡೆ ಫುಟ್ ನೋಟ್ ನಲ್ಲಿ ಪ್ರಾಪ್ಯ ಪ್ರಾಪ ಅಂತಿದೆ. ಪ್ರಾಪ ಆದ್ರೂ ಓಕೆ, ಪ್ರಾಪ್ಯ ಆದ್ರೂ ಓಕೆ. ಪ್ರಾಪ್ಯಂ ಅನ್ನೋದು ಏನನ್ನು ಹೇಳುತ್ತೆ ಅಂತ ವಿವರಣೆ ಗೊತ್ತಾಗ್ತಿಲ್ಲ. ಪ್ರಾಪ್ಯ ಪ್ರಾಪ್ಯಾಮ್ ಆಗ್ಬೇಕು, ಆದ್ರೂ ಅದು ಚೆನ್ನಾಗಿಲ್ಲ. ಗರೀಯಸೀಂ ವ್ಯಥಾಂ ಪ್ರಾಪ್ಯ ದಶಭಿಶ್ಚ ಆಸೀಹಿ ದಶಾಸ್ಯಃ ಶೋಣಿತಂ ವಮತಿ ಸ್ಮ. ಶೋಣಿತ ಅಂದ್ರೆ ನೆತ್ತರು, ವಮತಿ ಅಂದ್ರೆ ಕಾರುತ್ತಾನೆ. ಸ ಪುಲ್ಲಿಂಗ ಪ್ರಥಮ ಏಕ. ಪ್ರಾಪ್ಯ ಅವ್ಯಯ ಆಗತ್ತಲ್ಲ. ಹೌದು, ಲೆಪ್ರತ್ಯಯ ಅಂತ ಅವ್ಯಯಂ ಆಗುತ್ತೆ. ಅದಕ್ಕೆ ಪ್ರಾಪ್ಯಂ ಆಗಲ್ಲ ಅಂತಲ್ವಾ? ಹೌದು, ಅದು ಅನ್ವಯ ಎಲ್ಲಿಗೂ ಸಿಗ್ತಾ ಇಲ್ಲ ಅಲ್ಲಿ ಪದ್ಯದಲ್ಲಿ. ಏನೋ ಆಗಿದೆ. ಗರ್ವಿ ನಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಪರ್ವತಸ್ಯ ಪಾತಃ ಪರ್ವತಪಾತಃ ತೇನ ಪರ್ವತಪಾತೇನ ತೃತೀಯ ಏಕ. ವ್ಯಥಾಂ ಸ್ತ್ರೀಲಿಂಗ ದ್ವಿತೀಯ ಏಕ. ಪ್ರಾಪ್ಯ ಲೆಪ್ತಮವ್ಯಯಂ. ಗರೀಯಸೀಂ ಈಕಾರ ಅಂತ ಸ್ತ್ರೀಲಿಂಗ ಪ್ರಥಮ ಏಕ. ದಶಾಸ್ಯಃ ಪುಲ್ಲಿಂಗ ಪ್ರಥಮ ಏಕ. ದಶಭಿಃ ತೃತೀಯ ಬಹು ನಿತ್ಯ ಬಹುವಚನ ಅಂತ. ಆಸ್ಯೈಃ ತೃತೀಯ ಬಹು. ಶೋಣಿತಂ ನೆತ್ತರನ್ನು ನಪುಂಸಕಲಿಂಗ ದ್ವಿತೀಯ ಏಕ. ವಮತಿ ವಮ ಉದ್ಗಿರಣೆ ಅಂತ ಧಾತು ಲಟ್ ಪ್ರಥಮ ಏಕ. ಸ್ಮ ಅವ್ಯಯ ಸಹ್ ಪುಲ್ಲಿಂಗ ಪ್ರಥಮ ಏಕ. ಸ್ವಾತಿ ಅವರು ಹೇಳಿ. ಏತಸ್ಮಿನ್ನಂತರೇ ಹಂತ. ಏತಸ್ಮಿನ್ನಂತರೇ ಹಂತ ನಿಸ್ಸಂಜ್ಞಂ ರಾಘವಾನುಜಂ. ನಿಸ್ಸಂಜ್ಞಂ ರಾಘವಾನುಜಂ. ನಿಸ್ಸಂಜ್ಞಂ ರಾಘವಾನುಜಂ. ಪದಾರವಿಂದಂ ದೇವಸ್ಯ. ಪದಾರವಿಂದಂ ದೇವಸ್ಯ. ಪದಾರವಿಂದಂ ದೇವಸ್ಯ. ಪ್ರಾಣದೇವಾತ್ಮಜೋ ನಯತ್. ಪ್ರಾಣದೇವಾತ್ಮಜೋ ನಯತ್. ಪ್ರಾಣದೇವಾತ್ಮಜೋ ನಯತ್. ಏತಸ್ಮಿನ್ ಅಂತರೆ, ಈ ಮಧ್ಯದಲ್ಲಿ ಅಂದ್ರೆ ಅವನು ಪೆಟ್ಟು ಬಿದ್ದು ಎದೆಯಲ್ಲಿ ಅದರ ಘಾಸಿಗೆ ಒಳಗಾಗಿ 10 ಬಾಯಿಗಳಲ್ಲಿ ನೆತ್ತರನ್ನ ಕಾರುತ್ತಾ ಸಮಾಧಾನಕ್ಕೆ ಒಳಗಾಗುವ ನಡುವಲ್ಲಿ ಹನುಮಂತ ಒಂದು ಅವಕಾಶ ಸಿಕ್ಕಿದ ತಕ್ಷಣ ಅವನಿಗೆ ಪ್ರತಿಯಾಗಿ ಆಘಾತಕಾರಿಯಾಗಿ ದಾಳಿ ಮಾಡಲಿಕ್ಕೆ ಆಗದೇ ಇರುವ ಸಮಯವನ್ನ ಗಮನಿಸಿ, ಅಥವಾ ರಾವಣನು ಈ ಪೆಟ್ಟಿನಿಂದ ಮೂರ್ಛಿತನಾದ ಕಾಲದಲ್ಲಿ ಪ್ರಾಣದೇವನ ಮಗನಾದ ಹನುಮಂತ, ಪ್ರಾಣದೇವಸ್ಯ ಆತ್ಮಜಃ ಹನುಮಂತನು ನಿಸ್ಸಂಜ್ಞಂ ಸಂಜ್ಞೆಯನ್ನು ಕಳೆದುಕೊಂಡಿದ್ದ ರಾಘವಾನುಜಂ ರಾಘವನ ಮಗನ ಅನುಜನ ತಮ್ಮನಾದಂತಹ ಲಕ್ಷ್ಮಣನನ್ನು ದೇವಸ್ಯ ಶ್ರೀರಾಮಚಂದ್ರನ ಪಾದಾರವಿಂದಂ ಕಾಲಬುಡಕ್ಕೆ ಅನಯತ್ ತಂದಿಟ್ಟನು. ಪಾದಾರವಿಂದಂ ಅನಯತ್ ಕಾಲಬುಡಕ್ಕೆ ತಂದು ಇರಿಸಿದ್. ಮೂರ್ಛೆ ಬಿದ್ದಿದ್ದ ರಾಮನ ತಮ್ಮನಾದಂತಹ ಲಕ್ಷ್ಮಣನನ್ನು ರಾಮದೇವನ ಪಾದ ಬುಡದಲ್ಲಿ ತಂದಿಟ್ಟ. ಏತಸ್ಮಿನ್ ಅಂತರೆ ಗಮುಡಾಗಮ ಸಂಧಿ. ಯಾಕೆಂದ್ರೆ
ಅಕಾರ ಸ್ವರ ಪರದಲ್ಲಿದ್ದಾಗ ನ ನ ನ ಈ 3 ಅಕ್ಷರಗಳಿಗೆ ಪುನಃ ಅದೇ ಅಕ್ಷರಗಳು ಮರುಕಳಿಸಿದರೆ ಆವಾಗ ಅದೇ ಅಕ್ಷರಗಳು ಆಗಮವಾಗಿ ಬಂದದ್ದರಿಂದ ಅವುಗಳಿಗೆ ನಮುಟ್ ಅಂತ ಕರೀತಾರೆ. ಅದು ಪ್ರತ್ಯಾಹಾರದಿಂದ ಬಂದ ಶಬ್ದ. ನ ಅನ್ನೋದನ್ನೇ ನಮುಟ್ ಅಂತ ಶಬ್ದದಿಂದ ಹೇಳ್ತಾರೆ. ಆ ಅಕ್ಷರಗಳು ಮರುಕಳಿಸಿದ್ರಿಂದಾಗಿ ಆಗಮ ಸಂಧಿ. ಹಳೆಯ ಅಕ್ಷರವನ್ನ ಉಳಿಸಿಕೊಂಡು ಹೊಸ ಅಕ್ಷರ ಬಂದ್ರೆ ಆಗಮ. ಸಪ್ತಮಿ ಏಕ, ಹಂತ ಅವ್ಯಯ, ನಿಸ್ಸಂಜ್ಞಂ ನಿರ್ಗತಾ ಸಂಜ್ಞಾ ಯಸ್ಯ ಸಹ ತಂ ನಿಸ್ಸಂಜ್ಞಂ ಪುಲ್ಲಿಂಗ ದ್ವಿತೀಯ ಏಕ, ರಾಘವಸ್ಯ ಅನುಜಃ ತಂ ರಾಘವ ಅನುಜಂ ದ್ವಿತೀಯ ಏಕ, ಪಾದಾರವಿಂದಂ ದ್ವಿತೀಯ ಏಕ, ದೇವಸ್ಯ ಷಷ್ಠಿ ಏಕ, ಪ್ರಾಣದೇವಾತ್ಮಜಃ ಪ್ರಾಣದೇವಸ್ಯ ಆತ್ಮಜಃ ಪುಲ್ಲಿಂಗ ಪ್ರಥಮ ಏಕ, ಅನಯತ್ ನೀಂಜ್ ಪ್ರಾಪಣೆ ಲಟ್ ಪ್ರಥಮ ಲಂಗ್ ಪ್ರಥಮ ಏಕ. ದೀಪ ಅವರು ಹೇಳಿ. ಸರ್ವಶಕ್ತಿರಿಮಾಂ ಶಕ್ತಿಂ ಸರ್ವಶಕ್ತಿರಿಮಾಂ ಉತ್ಪಾಟ್ಯಾನುಜವಕ್ಷಸಃ ಮುತ್ಪಾಟ್ಯಾನುಜವಕ್ಷಸ ಔಷಧಾನ್ಯನಯೇತ್ಯಾಶು ಔಷಧಾನ್ಯಾನಯೇತ್ಯಾಶು ಔಷಧಾನ್ಯಾನಯೇತ್ಯಾಶು ಹನುಮಂತಮಚೋದಯತ್ ಇಮಾಂ ಸರ್ವಶಕ್ತಿ ಇಮಾಂ ಶಕ್ತಿಂ ಸರ್ವಶಕ್ತಿ ಅನುಜವಕ್ಷಸಃ ಉತ್ಪಾಟ್ಯ ಔಷಧಾನಿ ಆನಯ ಆಶು ಇತಿ ಹನುಮಂತಂ ಅಚೋದಯತ್. ಸರ್ವಶಕ್ತಿ ಪರಿಪೂರ್ಣ ಶಕ್ತನಾದ ಶ್ರೀರಾಮನು ಇಮಾಂ ಶಕ್ತಿಂ ಈ ಶಕ್ತ್ಯಾಯುಧವನ್ನು ಅನುಜವಕ್ಷಸಃ ಉತ್ಪಾಟ್ಯ ಅನುಜನಾದ ಲಕ್ಷ್ಮಣನ ಎದೆಯಿಂದ ಕಿತ್ತು ಔಷಧಾನಿ ಮೃತ ಸಂಜೀವಿನಿ ಮೊದಲಾದ ಔಷಧ ಗಿಡಗಳನ್ನು ಆನಯ ತಾ ಆಶು ಆನಯ ಬೇಗನೆ ತಾ ಇತಿ ಎಂಬುದಾಗಿ ಹನುಮಂತನನ್ನು ಅಚೋದಯತ್ ಪ್ರೇರೇಪಿಸಿದನು. ಸರ್ವಶಕ್ತಿ ಶಕ್ತಿ ಪುಲ್ಲಿಂಗ ಪ್ರಥಮ ಏಕ, ಸರ್ವಾ ಶಕ್ತಿ ಯಸ್ಯ ಸಹ ಸರ್ವಶಕ್ತಿ, ಇಮಾಂ ದ್ವಿತೀಯ ಏಕ, ಶಕ್ತಿಂ ದ್ವಿತೀಯ ಏಕ ಸ್ತ್ರೀಲಿಂಗ, ಉತ್ಪಾಟ್ಯ ಲೆಫ್ ಪ್ರತ್ಯಯಾಂತಮವ್ಯಯಂ, ಅನುಜಸ್ಯ ವಕ್ಷಃ ಅನುಜವಕ್ಷಃ ತಸ್ಯ ಅನುಜವಕ್ಷಸಃ ಔಷಧಾನಿ ದ್ವಿತೀಯ ಭಕ್ತಿ ಬಹುವಚನ, ಆನಯ ಲೋಟ್ ಮಧ್ಯಮ ಏಕ ಇತಿ ಅವ್ಯಯ, ಆಶು ಆಶು ಅದು ಕೂಡ ಅವ್ಯಯ, ಹನುಮಂತಂ ಹನುಮಾನ್ ಹನುಮಂತೌ ಹನುಮಂತಃ ದ್ವಿತೀಯ ಏಕ, ಅಚೋದಯತ್ ಚ್ಯುತ ಪ್ರೇರಣೆ ಅಂತ ಧಾತು, ಲಂಗ್ ಪ್ರಥಮ ಏಕ. ಉಷಾ ಅವರು ಹೇಳಿ. ಪೂರ್ವವತ್ ಪರ್ವತ ಶ್ರೇಷ್ಠಂ पूर्ववत् पर्वतश्रेष्ठं पूर्ववत् पर्वतश्रेष्ठं ಸರ್ವೌಷಧ ನಿಧಿಂ ಪ್ರಭುಃ सर्वौषधनिधिं प्रभुः सर्वौषधनिधिं प्रभुः ಆನಿನಾಯ ಮಹಾತೇಜಾ आनिनाय महातेजा आनिनाय महातेजा ವಾಯುಜೋ ವಾಯುವೇಗವಾ वायुजो वायुवेगवान् वायुजो वायुवेगवान् ಪೂರ್ವವತ್
ಪರ್ವತ ಶ್ರೇಷ್ಠಂ ಸರ್ವೌಷಧ ನಿಧಿಂ ಪ್ರಭು. ಪೂರ್ವವತ್ ಅಂತಂದ್ರೆ ಈ ಹಿಂದಿನಂತೆಯೇ. ಪ್ರಭು ಆ ಮಹಾ ತೇಜಸ್ಕನಾದ ವಾಯುಜಃ, ವಾಯುವಿನಿಂದ ಹುಟ್ಟಿ ಬಂದ ವಾಯುವೇಗವಾನ್, ವಾಯುವಿನಂತ ಅತ್ಯಂತ ವೇಗವುಳ್ಳ ವಾಯುವೇಗವಾನ್ ವಾಯು ಮಹಾತೇಜ ತೇಜಾಹ ಪ್ರಭು ವಾಯುಜಃ ಮಹಾತೇಜಾಹ ವಾಯುಜಃ ಸರ್ವೌಷಧ ನಿಧಿಂ, ಎಲ್ಲ ಔಷಧಗಳಿಗೆ ನಿಧಿ ಎನಿಸಿದಂತಹ ಪರ್ವತ ಶ್ರೇಷ್ಠಂ, ಅತ್ಯಂತ ಶ್ರೇಷ್ಠವಾದ ಪರ್ವತ ಗಂಧಮಾದನವನ್ನು ಪೂರ್ವವತ್ ಮೊದಲಿನಂತೆಯೇ ಆನಿನಾಯ ತಂದನು. ಪ್ರಭು ಅತ್ಯಂತ ಸಮರ್ಥ. ಪೂರ್ವವತ್, ಪೂರ್ವ ಇವ ಪೂರ್ವವತ್ ಅಂತಾಗುತ್ತೆ ಅವ್ಯಯ. ಪರ್ವತೇಶು ಶ್ರೇಷ್ಠ ತಂ ಪರ್ವತ ಶ್ರೇಷ್ಠ ತಂ ದ್ವಿತೀಯ ಏಕ ಸರ್ವೌಷಧ ನಿಧಿಂ, ಸರ್ವಾಣಿ ಔಷಧಾನಿ ಸರ್ವೌಷಧಾನಿ ಸರ್ವೌಷಧಾನಾಂ ನಿಧಿ ಸರ್ವೌಷಧ ನಿಧಿ ತಂ ದ್ವಿತೀಯ ಏಕ ಪ್ರಭು ಉಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ ಆನಿನಾಯ ಲಿಟ್ ಪ್ರಥಮ ಏಕ ಮಹಾನ್ ಚಾಸೌ ಮಹತ್ ಮಹತ್ ತೇಜಃ ಯಸ್ಯ ಸಹ ಮಹತ್ ಮಹಾತೇಜಾಃ ಪುಲ್ಲಿಂಗ ಪ್ರಥಮ ಏಕ ವಾಯುಜಃ ವಾಯುನಾ ಜಾತಃ ವಾಯುಜಃ ಪುಲ್ಲಿಂಗ ಪ್ರಥಮ ಏಕ ವಾಯುವೇಗವಾನ್ ವಾಯೋಃ ವೇಗ ಇವ ವೇಗವಾನ್ ವಾಯುವೇಗವಾನ್ ಪುಲ್ಲಿಂಗ ಪ್ರಥಮ ಏಕ. ಸಾಕು ಇವತ್ತು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.